ಡ್ರಾಪ್ ಕೊಡೋ ನೆಪದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರೋ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರದ ಶ್ರೀಕಾಂತ್ ಅನ್ನೋ ವ್ಯಕ್ತಿಯೊಬ್ಬ ಈ ನೀಚ ಕೃತ್ಯಕ್ಕೆ ಯತ್ನಿಸಿದ್ದು ಪೊಲೀಸರ ಸಮಯ ಪ್ರಜ್ಞೆ ಮತ್ತು ಸಿನಿಮೀಯ ರೀತಿಯ ಕಾರ್ಯಾಚರಣೆಯಿಂದ ಇಬ್ಬರು ವಿದ್ಯಾರ್ಥಿನಿಯರು ಪಾರಾಗಿದ್ದಾರೆ. ಹೆಣ್ಮಕ್ಳು ರಸ್ತೆಗಿಳಿಬೇಕು ಅಂದ್ರೆ 100 ಬಾರಿ ಯೋಚನೆ ಮಾಡೋ ಕಾಲ ಇದು. ಮನೆಯಿಂದ ಹೋದವರು ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಆಗ್ತಾರೆ ಅನ್ನೋ ಭಯ ಇಂದಿನ ದಿನ ಕಾಡೋಕೆ ಶುರುವಾಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ಪೇರಸಂದ್ರದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರಿಗೆ ಡ್ರಾಪ್ ಕೊಡೋ ನೆಪದಲ್ಲಿ ಕೀಚಕನೊಬ್ಬ ನೀಚ ಕೃತ್ಯಕ್ಕೆ ಯತ್ನಿಸಿದ್ದಾನೆ. ಈತನೇ ನೋಡಿ ಆ ಕಾಮಕ್ರಿಮಿ. ಹೆಸರು ಶ್ರೀಕಾಂತ್. ಚಿಕ್ಕಬಳ್ಳಾಪುರ ಪೋಲಕುಂಟಹಳ್ಳಿ ಗ್ರಾಮದ ನಿವಾಸಿ. ಆದ್ರೆ ಮಾಡಬಾರದ ಕೆಲಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ವಿದ್ಯಾರ್ಥಿನಿಯರಿಬ್ಬರು ತಡರಾತ್ರಿ ಮನೆಗೆ ವಾಪಸ್ಸಾಗ್ತಿದ್ರು. ಈ ವೇಳೆ ಕಿರಾತಕ ಶ್ರೀಕಾಂತ್ ಪೇರಸಂದ್ರದಿಂದ ಚಿಕ್ಕಬಳ್ಳಾಪುರಕ್ಕೆ ಡ್ರಾಪ್ ಕೊಡ್ತೀನಿ ಅಂತ ಬೈಕ್ ಹತ್ತಿಸಿಕೊಂಡಿದ್ದು ಹೆದ್ದಾರಿ ಬದಲು ಅರಣ್ಯಕ್ಕೆ ಕರೆದೊಯ್ದು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಅತ್ಯಾಚಾರಕ್ಕೆ ಯತ್ನಿಸಿದ ಕಿರಾತಕನಿಂದ ತಪ್ಪಿಸಿಕೊಂಡ ವಿದ್ಯಾರ್ಥಿನಿಯರು ತಕ್ಷಣವೇ 112ಕ್ಕೆ ಕರೆ ಮಾಡಿದ್ದಾರೆ. ಲೊಕೇಶನ್ ಆಧಾರದ ಮೇಲೆ ವಿದ್ಯಾರ್ಥಿನಿಯರ ಸ್ಥಳ ಪತ್ತೆ ಮಾಡಿದ ಪೇರಸಂದ್ರ ಪೊಲೀಸರು ಆರೋಪಿ ಶ್ರೀಕಾಂತ್ನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಶ್ರೀಕಾಂತ್ ಎಂಬ ಕೀಚಕನಿಂದ ಇಬ್ಬರು ವಿದ್ಯಾರ್ಥಿನಿಯರು ಪಾರಾಗಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗಿದ್ದು ನೀಚ ಕೃತ್ಯ ಎಸಗುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಿದೆ. ಸುರೇಶ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.